ಹಾಯ್, ಇವತ್ತಿನ ಒಂದು ವಿಡಿಯೋದಲ್ಲಿ ಅತ್ಯಂತ ಸುಲಭವಾಗಿ ಮತ್ತು ರುಚಿಕರವಾಗಿ ಈಸಿಯಾಗಿ ಮನೆಯಲ್ಲೇ ಹೇಗೆ ಮಾಡೋದು ಈ ಸ್ವೀಟ್ನ ಅಂತ ನೋಡೋಣ. ಓಕೆ, ಮಾಡೋಕ್ಕೆ ನಮ್ಗೆ ಏನೇನು ಬೇಕು ಐಟಮ್ಸ್ ಅಂತ ಇಲ್ಲಿ ಡೀಟೇಲಾಗಿ ನೋಟ್ ಮಾಡಿರ್ತೀನಿ, ಅದನ್ನು ಕೂಡ ನೀವು ನೋಡ್ಕೊಳ್ಳಿ. ಅರ್ಧ ಕಪ್ಪಷ್ಟು ಸಕ್ಕರೆ, ಹಾಗೆ 2 ಏಲಕ್ಕಿ, 1 ಕಪ್ಪು ಕಡಲೆಪಪ್ಪು, ಸ್ವಲ್ಪ ಹಾಲು. ಈ 4 ಐಟಮ್ ಇದ್ದರೆ ಸಾಕು, ಈ ಬೊಂಬಾಟಾಗಿ ಈ ಸ್ವೀಟ್ನ ನಾವು ಮಾಡ್ಬೋದು. ಇಲ್ಲಿ ಸಕ್ಕರೆನ ಫೈನಾಗಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ತೆಗೆದಿದ ತಕ್ಷಣ ಇಮಿಡಿಯೇಟಾಗಿ ಓಪನ್ ಮಾಡಿದ್ರೆ ಅದು ಆ ಥರ ಹೊಗೆ ಥರ ಬರುತ್ತೆ. ನೆಕ್ಸ್ಟು ಇಲ್ಲಿ 1 ಕಪ್ಪಷ್ಟು ಕಡಲೆಪಪ್ಪು, ಇದನ್ನು ಕೂಡ ನಾವು ನೀಟಾಗಿ ಪೌಡ್ರ್ ಮಾಡಿಕೊಂಡು ತೊಗೊಬೇಕು. ಹಾಗೆ ಮೊದಲು ಇಲ್ಲಿ 2 ಸ್ಪೂನ್ ಅಷ್ಟೇ ಹಾಲನ್ನು ಹಾಕ್ಕೊಂಡು ಇದನ್ನು ಇನ್ನೊಂದು ಸತಿ ಮಿಕ್ಸಿಗೆ ಮಾಡ್ಕೊಬೇಕು. ಜಸ್ಟ್ ಪಲ್ಸಲ್ಲಿ 1-2 ನಿಮಿಷ ಮಾಡಿದ್ರೂ ಸಾಕು. ಅದು ಈ ಥರ ಸ್ವಲ್ಪ ಮಾಯ್ಶ್ಚರ್ ಅದರೊಳಗಡೆ ಕ್ರಿಯೇಟ್ ಆಗಬೇಕು, ಸ್ವಲ್ಪ ಅಂಟಂಟು ಥರ ಆಗಬೇಕು ಹಿಟ್ಟು, ತುಂಬ ಡ್ರೈನೆಸ್ ಇರುತ್ತಲ್ಲ ಅದಕ್ಕೋಸ್ಕರ. ಹಾಗೆ ಏನು ಸಕ್ಕರೆನ ಇಲ್ಲಿ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದಕ್ಕೆ ಒಂದು 4 ಸ್ಪೂನಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಎಕ್ಸಾಕ್ಟ್ 4 ಸ್ಪೂನಷ್ಟು ಹಾಲನ್ನ ಹಾಕ್ಕೊಳ್ತಾ ಇದ್ದೀನಿ. ಈ ಹಾಲನ್ನು ನಾವು ಕರೆಕ್ಟಾಗಿ ಮೆಜರ್ಮೆಂಟ್ ಮಾಡಿನೇ ಹಾಕ್ಕೋಬೇಕು. ಈ ಸ್ಟೆಪ್ಪೇ ನಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನೋಡಿ, ಈ ಥರ ಇದನ್ನು ಕಲಿಸ್ಕೊಂಡು ಹೋಗೋದು, ಮಿಕ್ಸ್ ಮಾಡಬೇಕು. ಕಂಟಿನ್ಯೂಯಸ್ ಆಗಿ ನಾವು ಇದನ್ನ ಮಿಕ್ಸ್ ಮಾಡ್ತಾನೇ ಇರಬೇಕು. ಇವಾಗೆಲ್ಲ ಸಿಲಿಂಡರ್ ರೇಟ್ ತುಂಬ ಜಾಸ್ತಿ ಆಗಿಬಿಟ್ಟಿದೆಯಲ್ಲ, ಅದಕ್ಕೆ ಈ ಥರ ಹೊಸ ರೆಸಿಪಿ ಮಾಡೋದು ಈಸಿ ಆಗ್ತಾಯಿದೆ. ಸೊ ರೇಟ್ ಜಾಸ್ತಿ ಇದೆ ಅನ್ನೋದಕ್ಕೋಸ್ಕರನಾದರೂ ವಿತೌಟ್ ಫೈಯರ್ ಏನೇನು ಮಾಡ್ಬೋದು ಅನ್ನೋ ಒಂದು ಐಡಿಯಾಸ್ನ ಕ್ರಿಯೇಟಿವ್ ಆಗಿ ಥಿಂಕ್ ಮಾಡಿ ಈ ರೆಸಿಪಿನ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಈ ರೆಸಿಪಿ ಬಂದು ನಮ್ಮ ಅಜ್ಜಿನೂ ಮಾಡ್ತಾಯಿದ್ರು. ಸೊ ನೆನಪಾಯಿತು ಅವಾಗ ನಮ್ಮ ಅಜ್ಜಿ ಇದನ್ನು ನಾವು ಆವಾಗೆಲ್ಲ ಇಮಿಡಿಯೇಟಾಗಿ ಈ ಸ್ವಿಗ್ಗಿ ಝೊಮ್ಯಾಟೊ ಇರ್ತಿರ್ಲಿಲ್ಲ ಅಲ್ಲ ಆರ್ಡ್ರ್ ಹಾಕೋಕ್ಕೆ. ಸೊ ಇಮಿಡಿಯೇಟಾಗಿ ಸ್ವೀಟ್ ಬೇಕು, ಮನೇಲಿ ಯಾರು ಬಂದರು, ಆವಾಗ ನಮ್ಮ ಅಜ್ಜಿ ಈ ಥರ ಸ್ವೀಟ್ನ ಮಾಡೋರು. ಸೊ ಈ ರೆಸಿಪಿ ಬಂದು ಅವ್ರದ್ದು. ಸೊ ಹೀಗೆ ನೀಟಾಗಿದ್ರೆ ಕಲಿಸ್ಕೊಬೇಕು. ಕಂಟಿನ್ಯೂಸ್ ಈ ಥರ ಮಿಕ್ಸ್ ಮಾಡ್ತಾನೆ ಇರಬೇಕು, ಯಾವುದೇ ಗಂಟಿರಬಾರ್ದು. ಹಾಗೆ ಆ ಹಿಟ್ಟು ಏನು ಮಾಡ್ಕೊಂಡಿರ್ತೀವಲ್ಲ ಕಡಲೆಪಪ್ಪು ಹಿಟ್ಟು, ನೋಡಿ ಈ ಥರ ಎಲ್ಲ ಕಂಟಿನ್ಯೂಸ್ ನಾವು ಮಿಕ್ಸ್ ಮಾಡ್ತಾಯಿದ್ರೆ ಆ ಮಾಯ್ಶ್ಚರ್ ಥರ ಕ್ರಿಯೇಟ್ ಆಗುತ್ತದು. ಸೊ ಹೀಗೆ ಕೈಯಲ್ಲಿ ನಾವು ಒತ್ತಿಟ್ಟಿದ್ರೆ ಉಂಡೆ ಕಟ್ಟೋಷ್ಟು ಬರಬೇಕು ನಮಗೆ. ಆ ಥರ ನೀವು ಈ ಚಪಾತಿ ಹಿಟ್ಟನ್ನು ಕಲಿಸೋ ಥರ ಇದನ್ನು ಕಲಿಸ್ಕೊಬೇಡಿ. ಓಕೆ, ಇಲ್ಲೂ ಕೂಡ ಒಂದೊಂದು ಸ್ಪೂನು ಹಾಲು ಹಾಕ್ಕೊಂಡು ಈ ಥರ ಕಲಿಸ್ಕೊಳ್ಳಿ. ಅಷ್ಟು ಹಾಲು ಯೂಸ್ ಮಾಡಿದ್ದೀನಿ. ಹಾಗೆ ಒಂದು ಮೋಲ್ಡ್ ತೊಗೊಂಡು ಅದಕ್ಕೆ ನಾನು ಎಣ್ಣೆ ಇಲ್ಲ ತುಪ್ಪ ಇದನ್ನು ಯಾವುದನ್ನು ಬೇಕಾದ್ರೂ ನಾವು ನೀಟಾಗಿ ಸ್ಪ್ರೆಡ್ ಮಾಡಿ ಇಟ್ಕೊಳ್ಬೇಕು. ಹಾಗೆ ಇದನ್ನು ಏನು ಕಲಸಿರ್ತೀವಲ್ಲ ಹಿಟ್ಟು ಸಕ್ಕರೆ ಎಲ್ಲನೂ, ಅದನ್ನು ಕೂಡ ನೀಟಾಗಿ ಆ ಟಿನ್ನಿಗೆ ಟ್ರಾನ್ಸ್ಫರ್ ಮಾಡ್ಕೊತಿದ್ದೀನಿ. 1 ಸ್ಪೂನಿಗೆ ಅದು ರಿವರ್ಸಲ್ಲಿ ನಾನು ಸ್ವಲ್ಪ ಆಯಿಲ್ನೆಲ್ಲ ಹಾಕ್ಕೊಂಡ್ಬಿಟ್ಟು ಈ ಥರ ನೀಟಾಗಿ ಸ್ಪ್ರೆಡ್ ಮಾಡಿ ಇಟ್ಕೊತಾ ಇದ್ದೀನಿ. ಇದನ್ನ ಒಂದು 10 ನಿಮಿಷ ನೀವು ಹಾಗೇನಾದರೂ ಇಟ್ಕೋಬೋದು, ಇಲ್ಲ ಒಂದು 15 ನಿಮಿಷ ಇವಾಗ ನಾನು ಫ್ರಿಜ್ಜಲ್ಲಿ ಇಟ್ಕೊತಾ ಇದ್ದೀನಿ, ಜಸ್ಟ್ ಅದು ಸೆಟ್ ಆಗಲಿ ಅಂತ. ಸೊ ಮನೆಗೆ ಯಾರಾದರೂ ಇಮಿಡಿಯೇಟಾಗಿ ಗೆಸ್ಟ್ ಬಂದರೆ ಈ ಥರ ನೀವು ಈಸಿಯಾಗಿ ಇದನ್ನು ಮಾಡಿಕೊಡ್ಬೋದು. ನೋಡಿ ಇವಾಗ 15 ನಿಮಿಷ ಆಗಿದೆ, ನಾನು ಫ್ರಿಜ್ಜಿಗೆ ಇಟ್ಟಿದ್ದೆ ಸೆಟ್ ಆಗಲಿ ಅಂತ. ಸೆಟ್ ಆದಮೇಲೆ ಈ ಥರ ನಾವು ನೀಟಾಗಿ ಇದನ್ನು ಯಾವ ಶೇಪ್ ಬೇಕೋ ಆ ಶೇಪು ಕಟ್ ಮಾಡ್ಕೊಬೋದು. ಇಲ್ಲಿ ಮೇಲೆ ಸ್ವಲ್ಪ ಗೋಡಂಬಿನ ಹಾಕ್ಕೊಳ್ತಾ ಇದ್ದೀನಿ. ಪಿಸ್ತಾ ಇದ್ದರೆ ಹಾಕ್ಕೊಳ್ಳಿ, ಇನ್ನೂ ತುಂಬ ಟೇಸ್ಟಿಯಾಗಿರುತ್ತೆ. ಇದು ಹೇಗೆ ಬರುತ್ತೆ ಅಂದರೆ ಒಳ್ಳೆ ಮೈಸೂರು ಪಾಕ್ ತಿಂದಂಗೆ ನಮಗಿರುತ್ತೆ. ಓಕೆ, ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಈ ಥರ ಒಂದು ಸ್ಕ್ವೇರ್ ಆಗಿರತಕ್ಕಂಥದ್ದು ಒಂದು ಇದು ಇತ್ತು, ಆ ಶೇಪಿಗೆ ಹಾಕೋಕೆ ಹೋಗಿ ನಾನು ಸೈಡಿಗೆಲ್ಲ ಇದನ್ನು ಆ ಶೇಪ್ಗೆ ಎಕ್ಸಾಕ್ಟ್ ಅಂತ ಕಟ್ ಮಾಡೋಕ್ಕೆ ಹೋಗ್ಬಿಟ್ಟು ಇಲ್ಲಿ ನೋಡಿ ಈ ಥರ ಎಲ್ಲ ಎಕ್ಸ್ಟ್ರಾ ತೆಗೆದು ಆ ಶೇಪ್ಗೆ ಕಟ್ ಮಾಡಿದೆ. ಸೊ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ ಮಾಡ್ಕೊಳ್ಳಿ, ಇಲ್ಲ ಡೈರೆಕ್ಟಾಗಿ ಉಂಡೆ ಥರ ಬೇಕಾದರೂ ಆ ಥರನೂ ಕಟ್ಕೊಳ್ಳಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.